ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು 36 ಎಳೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಲೈನಿಂಗ್ನ ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಕ್ಕೆ ಲೈನಿಂಗ್ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೀಟಾಗಿ 4 ಫೋಲ್ಡ್ ಮಾಡಿ ಇಟ್ಕೊಂಡು ಅಳತೆ ಬ್ಲೌಸಿಂದ ಅಳತೆ ತಗೋಬೇಕು. ಸ್ಲೀವ್ ಲೆಂತು ಅಳತೆ ತಗೊಂಡು 7.5 ಇಂಚಿದೆ. 7.5 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತಗೋಬೇಕು. ಹೊಲಿಗೆಗೋಸ್ಕರ ಎಕ್ಸ್ಟ್ರಾ 1 ಇಂಚು ತಗೊಂಡೆ. ಸ್ಲೀವ್ ಡೌನಿಂಗ್ಗೆ ಅಳತೆ ಬ್ಲೌಸಿಂದ ಹಾರ್ಮಲ್ವರೆಗೆ ಮಾರ್ಕ್ ಮಾಡಬೇಕು. 7.5 ಇಂಚಿಗೆ 7.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಎಕ್ಸ್ಟ್ರಾ 2 ಇಂಚಿಗೆ ಸ್ಟಿಚಿಂಗ್ ಮಾರ್ಜಿನ್ಗೆ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು. ಸ್ಲೀವ್ ರೌಂಡು ಮಾರ್ಕ್ ಹಾಕೊಂಡು ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕೊಂಡು 2 ಗೆರೆ ಹಾಕೊಂಡು ಕರ್ವ್ ಸ್ಕೇಲ್ ಇಟ್ಕೊಂಡು ಶೇಪ್ ಕೊಟ್ಕೋಬೇಕು. ಫ್ರಂಟ್ಗೋಸ್ಕರ 1/2 ಇಂಚ್ ಇರುವಂಗೆ ನೋಡಿಕೊಂಡು ಇನ್ನೊಂದು ಶೇಪ್ ಕೊಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ಗೆ 1/2 ಇಂಚಿಗೆ ಮಾರ್ಕ್ ಹಾಕೊಂಡು ಶೇಪ್ ಕೊಟ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು. ಹಿಂಗೆ ತೆಗಿಯೋದ್ರಿಂದ ಬ್ಲೌಸಲ್ಲಿ ಕುಪ್ಪೆ ಬರಲ್ಲ. ಬ್ಯಾಕ್ ಪಾರ್ಟ್ಗೆ ಉಳಿದಿರೋ ಲೈನಿಂಗ್ ಬಟ್ಟೆನ 2 ಡಬಲ್ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಅಳತೆ ಬ್ಲೌಸಿಂದ ಬ್ಯಾಕ್ ಲೆಂತ್ನ ಅಳತೆ ಮಾಡಿಕೊಂಡು 14.5 ಇದೆ. 14.5ಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಗೆರೆ ಹಾಕಬೇಕು. ಹಾರ್ಮಲ್ ಡೌನ್ಗೆ 5.5 ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ. ಮಾರ್ಕ್ ಹಾಕೊಂಡು ಒಂದು ಗೆರೆ ಹಾಕೊಂಡಿದ್ದೀನಿ. ನೆಕ್ಗೆ 2.5, ಶೋಲ್ಡರ್ಗೆ 3.2 ಇಂಚ್ ಇಟ್ಕೊಂಡು ಮಾರ್ಕ್ ಹಾಕೊಂಡು ಒಂದು ಗೆರೆ ಹಾಕೊಂಡು ಎದೆ ಸುತ್ತಳತೆ ಅಳತೆ ಬ್ಲೌಸಿಂದ ಚೆಕ್ ಮಾಡಿಕೊಂಡು 9 ಇಂಚಿದೆ. 9 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಸೊಂಟದ ಸುತ್ತಳತೆಗೆ ಅಳತೆ ಬ್ಲೌಸ್ನ 4 ಫೋಲ್ಡ್ ಮಾಡಿ ಮಾರ್ಕ್ ಹಾಕೊಂಡು ಎಕ್ಸ್ಟ್ರಾ ಡಾಟ್ಗೋಸ್ಕರ 1 ಇಂಚು ಮಾರ್ಕ್ ಹಾಕೊಂಡು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಹಾಕೊಂಡು ನಾರ್ಮಲ್ ರೌಂಡ್ಗೆ ಶೇಪ್ ಹಾಕಿ ಬ್ಯಾಕ್ ಲೆಂತ್ 10.5 ಇದೆ. 10.5 ಇಂಚಿಗೆ ಮಾರ್ಕ್ ಹಾಕೊಂಡು ಅಳತೆ ಬ್ಲೌಸಿಂದ ಮಾರ್ಕ್ ಹಾಕೊಂಡು 10.5 ಇಂಚ್ ಬಂತು. 10.5 ಇಂಚಿಗೆ ಮಾರ್ಕ್ ಹಾಕೊಂಡು ಗೆರೆ ಹಾಕೊಂಡೆ ರೌಂಡ್ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ನಾರ್ಮಲ್ ರೌಂಡ್ ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ. ಅಳತೆ ಬ್ಲೌಸಲ್ಲಿ 7.5 ಇದೆ. 7.5 ಬಂದಿದೆಯಾ ಹೇಗೆ ಅಂತ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊತಾ ಬರಬೇಕು. ನೀಟಾಗಿ ಕಟ್ ಮಾಡಿಕೊಂಡು ನೆಕ್ ಹತ್ರ 1/4 ಇಂಚ್ ಕಟ್ ಮಾಡಿ ತೆಗಿಬೇಕು. ಹಂಗೆ ತೆಗಿಯೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ. ಉಳಿದಿರೋ ಲೈನಿಂಗಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ಆ್ಯಸ್ ಇಟ್ ಈಸ್ ಹೇಗಿದೆ ಅದೇ ಥರ ಇಟ್ಕೊಂಡು ಮಾರ್ಕ್ ಹಾಕೋತಾ ಇದ್ದೀನಿ. 1/2 ಇಂಚು ಎಕ್ಸ್ಟ್ರಾ ಬುಕ್ಸ್ ಪಟ್ಟಿ ಗೂಟ್ ಪಟ್ಟಿಗೋಸ್ಕರ ಎಕ್ಸ್ಟ್ರಾ 1/2 ಇಂಚ್ ಬಿಟ್ಕೊಂಡು ಬ್ಯಾಕ್ ಪಾರ್ಟು ಯಾವ ಥರ ಇದೆ ಅದೇ ಥರ ಇಟ್ಕೊಂಡು ಮಾರ್ಕ್ ಹಾಕಬೇಕು. ಫ್ರಂಟ್ ಲೆಂತ್ಗೆ ಬ್ಯಾಕ್ ಲೆಂತ್ಗಿಂತ 1 ಇಂಚು ಎಕ್ಸ್ಟ್ರಾ ಹಾಕಬೇಕು. ಫ್ರಂಟು ನೆಕ್ ಡೀಪ್ಗೆ ಅಳತೆ ಬ್ಲೌಸಿಂದ ಮಾರ್ಕ್ ಹಾಕೊಂಡೆ 6 ಇಂಚ್ ಬಂತು. 6 ಇಂಚ್ಗೆ ಮಾರ್ಕ್ ಹಾಕೊಂಡು ಒಂದು ಶೇಪ್ ಕೊಟ್ಕೊಂಡೆ ರೌಂಡ್ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ಗೆ 3.7 ತಗೊಂಡೆ. 2.7 ತಗೊಂಡು ಒಂದು ಶೇಪ್ ಕೊಟ್ಕೊಂಡೆ. ಎದೆ ಸುತ್ತಳತೆ ಮಾರ್ಕ್ ಹಾಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೆ 2 ಇಂಚ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಫಸ್ಟು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡೆ. ಮಾರ್ಕ್ ಹಾಕಿರೋ ಮೇಲೆ ನೀಟಾಗಿ ಕಟ್ ಮಾಡ್ಕೋತಾ ಬರಬೇಕು. ಬುಕ್ಸ್ ಪಟ್ಟಿ ಹತ್ರ ಒಂದು 1/2 ಇಂಚು ಶೇಪ್ ಕೊಟ್ಕೋಬೇಕು. 1/2 ಇಂಚ್ ಕಟ್ ಮಾಡಿ ತೆಗೆದು ಶೇಪ್ ಕೊಟ್ಕೋಬೇಕು. ಡಾಟ್ಗೋಸ್ಕರ 2.5 ಇಂಚಿಗೆ ಮಾರ್ಕ್ ಹಾಕೊಂಡು ಆ ಕಡೆ 1.2 ಈ ಕಡೆ 1.2ಗೆ ಮಾರ್ಕ್ ಹಾಕೊಂಡು ಶೇಪ್ ಕೊಟ್ಕೋಬೇಕು.